ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯ ಪ್ರಥಮವಾಗಿ ಸ್ಥಾಪಿಸಿದರು. ಇವರಿಗೆ ಸನ್ಯಾಸಿ ವಿದ್ಯಾರಣ್ಯರವರಿಂದ ಪ್ರೇರಣೆ ದೊರೆಯಿತು ಎಂಬ ಪರಂಪರಾಗತ ಕತೆ ಪ್ರಸಿದ್ಧವಾಗಿದೆ. 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಹಳೆಯ ರಾಜ್ಯಗಳು ಕುಸಿದ ನಂತರ ಈ ಸಾಮ್ರಾಜ್ಯ ಉದಯಿಸಿತು. ಇದು ಭಾರತ ಭೂಮಿ, ವೇದಗಳ ನಾದ ಮೊಳಗಿದ ಪುಣ್ಯ ನೆಲ, ದೇವಾಲಯಗಳ ಘಂಟಾನಾದ ಗಂಭೀರವಾಗಿ ಕೇಳಿದ ಸಂಸ್ಕೃತಿಯ ತಾಯಿ. ಆದರೆ ಒಂದು ಕಾಲದಲ್ಲಿ ಈ ನೆಲ ಕತ್ತಲೆಯ ನೆರಳಲ್ಲಿ ನಿಂತಿತ್ತು. ಶತ್ರುಗಳ ದಾಳಿಯಿಂದ ದಕ್ಷಿಣ ಭಾರತದ ಸಣ್ಣ ರಾಜ್ಯಗಳು ಕುಸಿದು ಬಿದ್ದವು. ಜನರ ಮನಸ್ಸಿನಲ್ಲಿ ಭಯ, ದೇವಾಲಯಗಳಲ್ಲಿ ಮೌನ, ರೈತರ ಹೊಲಗಳಲ್ಲಿ ನಿರಾಶೆ. ಅಂತಹ ದುಃಖದ ಕಾಲದಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ನಿಂತಿದ್ದರು ಎರಡು ಸಿಂಹ ಹೃದಯದ ಸಹೋದರರು, ಹರಿಹರ ಮತ್ತು ಬುಕ್ಕ. ಅವರು ಮುಂದೆ ನಡೆದಾಗ ಒಂದು ಅದ್ಭುತ ಕಂಡ್ರು. ಸಣ್ಣ ಮೊಲ ತನ್ನನ್ನು ಬೆನ್ನಟ್ಟಿದ ಬೇಟೆ ನಾಯನ್ನೇ ಎದುರಿಸಿ ಹಿಂದಟ್ಟತೊಡಗಿತು. ಹರಿಹರ, ಈ ನೆಲ ದುರ್ಬಲನಿಗೂ ಧೈರ್ಯ ಕೊಡುತ್ತಿದೆ. ಬುಕ್ಕ, ಹಾಗಾದರೆ ಇಲ್ಲಿ ಹುಟ್ಟುವ ಸಾಮ್ರಾಜ್ಯ ಅಜೇಯವಾಗಿರಬೇಕು. ಅವರು ಮಹಾಜ್ಞಾನಿ ವಿದ್ಯಾರಣ್ಯ ಸ್ವಾಮಿಗಳ ಆಶ್ರಮಕ್ಕೆ ತೆರಳಿದರು. ವೇದ ಮಂತ್ರಗಳ ನಡುವೆ ಜ್ಞಾನ ತೇಜಸ್ಸಿನಿಂದ ಸ್ವಾಮಿಗಳು ಕುಳಿತಿದ್ದರು. ವಿದ್ಯಾರಣ್ಯ ಗುರುಗಳು, ಈ ಮಣ್ಣು ಧರ್ಮದ ತಾಯಿ. ಇದು ಕತ್ತಿಯಿಂದ ಗೆಲ್ಲುವ ರಾಜ್ಯವಲ್ಲ, ಸಂಸ್ಕೃತಿಯನ್ನು ಕಾಪಾಡುವ ಸಾಮ್ರಾಜ್ಯ ನಿರ್ಮಿಸಿ. ಹರಿಹರ ಮತ್ತು ಬುಕ್ಕ ಭೂಮಾತೆಗೆ ನಮಸ್ಕರಿಸಿದರು. ಗೋಮಾತೆಯ ಸುತ್ತ ಪ್ರದಕ್ಷಿಣೆ ಹಾಕಿದರು. ದೇವರ ಆಶೀರ್ವಾದವನ್ನು ಕೋರಿದರು. ಕ್ರಿಸ್ತಶಕ 1336 ತುಂಗಭದ್ರಾ ದಡದಲ್ಲಿ ಧರ್ಮ, ಶೌರ್ಯ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ವಿಜಯನಗರ ಸಾಮ್ರಾಜ್ಯ ಸೂರ್ಯೋದಯವಾಯಿತು. ಹಂಪಿಯ ಬೀದಿಗಳಲ್ಲಿ ಮುತ್ತು ರತ್ನಗಳ ವ್ಯಾಪಾರ, ದೇವಾಲಯಗಳಲ್ಲಿ ಜೀವಂತ ಶಿಲ್ಪಗಳು, ರಾಜಸಭೆಯಲ್ಲಿ ಕವಿಗಳ ಕೀರ್ತನೆ. ಇದು ಭಾರತೀಯ ಸಂಸ್ಕೃತಿಯ ಪುನರ್ಜನ್ಮ. ಭಾರತೀಯ ಸಂಸ್ಕೃತಿ ಎಂದಿಗೂ ನಾಶವಾಗುವುದಿಲ್ಲ. ಶತ್ರುಗಳು ಬಂದಾಗಲೆಲ್ಲ ಈ ಮಣ್ಣಿನಲ್ಲಿ ಹರಿಹರರು ಹುಟ್ಟುತ್ತಾರೆ, ಬುಕ್ಕರು ಎದ್ದೇಳುತ್ತಾರೆ, ವಿದ್ಯಾರಣ್ಯರು ದಾರಿ ತೋರಿಸ್ತಾರೆ.